ಎಲೆಕ್ಷನ್ ಕಣದ ಒಂದೊಂದೇ ಡೀಟೇಲ್ಗಳು ಲಭ್ಯವಾಗ್ತಾ ಹೋಗೋದಕ್ಕಿದೆ. ಸ್ವಲ್ಪ ಹೊತ್ತಲ್ಲೇ ಕೌಂಟಿಂಗ್ ಸೆಂಟರ್ಗಳು ಓಪನ್ ಆಗುತ್ತೆ. ಈಗ ಒಂದು ಅಪ್ಡೇಟ್ ಬರ್ತಾ ಇದೆ. ಅಂಚೆ ಮತ ಎಣಿಕೆ ಆರಂಭ ಆಗಿದೆ. ದಾವಣಗೆರೆ, ಬಾಗಲಕೋಟೆ, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. ಎಲ್ಲಾ ಕಡೆಯೂ ಕೂಡ ಅಂಚೆ ಮತ ಎಣಿಕೆಯ ಪ್ರಕ್ರಿಯೆ ಕಾರ್ಯ ಆರಂಭ ಆಗಿದೆ. ಅಂಚೆ ಮತಗಳ ಮಹತ್ವ ಏನು ಅಂತ ಗೊತ್ತಾಗಬೇಕು ಅಂತ ಆದ್ರೆ ಒಮ್ಮೆ ಶೃಂಗೇರಿಗೆ ಹೋಗಿ ಬರಬೇಕು. ರಾಜೇಗೌಡರು ಮತ್ತು ಜೀವರಾಜ್ ಅವರಿಗೆ ಅಂಚೆ ಮತದ ಮಹತ್ವ ಏನು ಅನ್ನೋದು ಮೊನ್ನೆ ಗೊತ್ತಾಗಿದೆ. ಸೊ ಈಗ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗಿದೆ. ನಮ್ಮೆರಡು ವಿಧಾನಸಭಾ ಕ್ಷೇತ್ರಗಳು ಮತ್ತು ದೇಶದ 4 ರಾಜ್ಯ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ. ಅಂಚೆ ಮತಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಇತ್ತೀಚಿನ ಫಲಿತಾಂಶಗಳನ್ನು ನೀವು ಗಮನಿಸಿದ್ದೀರಿ. ಅದರಲ್ಲೂ ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಕಡಿಮೆ ಅಂತರದ ಗೆಲುವು ಸೋಲಿನ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಕೇರಳದಲ್ಲಿ ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಗೆದ್ದಂಥ ಕ್ಷೇತ್ರಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿತ್ತು. ನಮ್ಮ ಪಕ್ಕದ ಮಂಜೇಶ್ವರವೂ ಸೇರಿ 800, 900, 90 ಈ ರೀತಿ ಎಲೆಕ್ಷನ್ಗಳು ಸದ್ಯ ಅಷ್ಟು ಪೈಪೋಟಿಯಿಂದ ಕೂಡಿರುತ್ತೆ. ಆ ಕಾರಣಕ್ಕಾಗಿ ಒಂದೊಂದು ಮತಗಳು ಕೂಡ ಅತ್ಯಂತ ಪ್ರಮುಖ. ಈಗ ಶುರುವಾಗಿದೆ ಅಂಚೆ ಮತ ಎಣಿಕೆ ಕಾರ್ಯ. ಏಳು ಗಂಟೆ 50 ನಿಮಿಷ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. 8 ಗಂಟೆಯಿಂದ ಕೌಂಟ್ ಡೌನ್ ಶುರುವಾಗುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ. ಯಾಕಂದ್ರೆ ಆಗ ನಂಬರ್ಸ್ ಬರೋದಕ್ಕೆ ಶುರುವಾಗುತ್ತಲ್ಲ, ಕ್ಷಣದ ಅಪ್ಡೇಟ್ ಕುತೂಹಲಕ್ಕೆ ಕಾರಣ ಆಗುತ್ತೆ. ಹಿನ್ನಡೆ ಮುನ್ನಡೆ, ಯಾವ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಯಾವ ರಾಜ್ಯದಲ್ಲಿ ಟ್ರೆಂಡ್ ಯಾವ ರೀತಿ ಬರ್ತಾ ಇದೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಚಿಕ್ಕ ಬ್ರೇಕ್ ಆಗಿ